ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ಟ ಮೇಲೆ ಒಲೆ ಉರಿತು ಅನ್ನೋ ಗಾದೆ ನಿಮಗೆ ಗೊತ್ತಿರಬೇಕು. ಈಗ ಇದೇ ಪರಿಸ್ಥಿತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳದ್ದು. ವಯನಾಡಲ್ಲಿ ಸಂಭವಿಸಿದ ಭೀಕರ ದುರಂತದಲ್ಲಿ 360ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಈ ದುರಂತ, ಮಾನವನ ಹಸ್ತಕ್ಷೇಪದಿಂದ ಆಗಿರುವ ಅನಾಹುತಗಳು ಇವೆಲ್ಲವನ್ನ ಕಂಡ ಕೇಂದ್ರ ಸರ್ಕಾರ ಈಗ ಎಚ್ಚೆತ್ತುಕೊಳ್ಳೋದಕ್ಕೆ ಹೋಗ್ತಾ ಇದೆ. ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳನ್ನು ಸಂರಕ್ಷಿಸುವ ಬಗ್ಗೆ ಸರ್ಕಾರ ಹೆಜ್ಜೆ ಇಡೋದಕ್ಕೆ ಮುಂದಾಗ್ತಾ ಇದೆ. ಇದಕ್ಕೆ ಸಾರ್ವಜನಿಕರು ಹಾಗೂ ರಾಜ್ಯ ಸರ್ಕಾರಗಳ ಸಲಹೆಯನ್ನು ಕೇಳಿದೆ. ಅದಾದ 60 ದಿನಗಳ ಬಳಿಕ ಕೇಂದ್ರ ಸರ್ಕಾರ ಈ ಸಂರಕ್ಷಿತ ಪ್ರದೇಶದ ಬಗ್ಗೆ ಮಾಹಿತಿಯನ್ನು ಹೊರಹಾಕುತ್ತೆ. ಹಾಗಾದ್ರೆ ಏನಿದು ಪಶ್ಚಿಮ ಘಟ್ಟಗಳ ರಕ್ಷಣೆ? ಇವತ್ತು ಪಶ್ಚಿಮ ಘಟ್ಟಗಳಲ್ಲಿ ಭಯಾನಕ ಪರಿಸ್ಥಿತಿ ನಿರ್ಮಾಣವಾಗೋದಕ್ಕೆ ಕಾರಣ ಏನು? ಬರೀ ಮಾನವ ಹಸ್ತಕ್ಷೇಪ ಮಾತ್ರನಾ ಅಥವಾ ಬೇರೆ ಕಾರಣಗಳು ಕೂಡ ಅಲ್ಲಿವೆಯಾ? ಈ ಹಿಂದೆ ಪಶ್ಚಿಮ ಘಟ್ಟಗಳನ್ನು ಕಾಪಾಡೋದಕ್ಕೆ, ಅಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸದ ಹಾಗೆ ಪ್ರಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಜನ ತಜ್ಞರು ವರದಿಗಳನ್ನು ಕೊಟ್ಟಿದ್ರಲ್ವಾ? ಅದರಲ್ಲಿ ಏನಿದೆ? ಆ ವರದಿಗಳನ್ನು ಸರ್ಕಾರಗಳು ಜಾರಿ ಯಾಕೆ ಮಾಡೋದಕ್ಕೆ ಹೋಗಲಿಲ್ಲ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಶ್ಚಿಮ ಘಟ್ಟ ನಡಗ್ತಾ ಇದೆ. ಅದರ ಒಂದೇ ಒಂದು ಜರ್ಕ್ಗೆ 360ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇಂಥ ಇನ್ನಷ್ಟು ಅಪಾಯಗಳು ಮುಂದೆ ನಡೆಯುತ್ತವೆ ಅನ್ನೋದರ ಸುಳಿವನ್ನ ಈ ಮೂಲಕ ಪಶ್ಚಿಮ ಘಟ್ಟಗಳು ಕೊಡ್ತಾ ಇವೆ. ಕಳೆದ 8 ವರ್ಷಗಳಲ್ಲಿ ಸುಮಾರು 3000ಕ್ಕೂ ಅಧಿಕ ಭೂಕುಸಿತ ಪ್ರಕರಣಗಳು ಇಡೀ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ನಡೆದಿವೆ. ಅವುಗಳ ಕಾರಣದಿಂದ ಸಾವಿರಾರು ಮಂದಿ ಬಲಿಯಾಗಿದ್ದಾರೆ. ಆದರೆ ಇಲ್ಲಿ ಒಂದು ಸಣ್ಣ ಮುಂಜಾಗ್ರತೆಯನ್ನು ತಗೊಂಡು ಬಿಟ್ಟಿದ್ರೆ ಇಂಥದ್ದೊಂದು ಅನಾಹುತವನ್ನು ತಪ್ಪಿಸೋದಕ್ಕೆ ಸಾಧ್ಯವಾಗ್ತಾ ಇತ್ತಾ ಅನ್ನೋ ಅನುಮಾನ ಇಲ್ಲಿ ಮೂಡದೇ ಇರೋದಿಲ್ಲ. ಹೀಗನ್ಸೋದಕ್ಕೆ ಕಾರಣ ಮಾಧವ ಗಾಡ್ಗೀಳ್ ಅವರ ವರದಿ. ಗೆಳೆಯರೆ, ಆ ವರದಿ ಬಗ್ಗೆ ಸಂಕ್ಷಿಪ್ತವಾಗಿ ನಾನಿಲ್ಲಿ ಒಂದು ಸ್ವಲ್ಪ ನಿಮಗೆ ಹೇಳ್ಬಿಡ್ತೀನಿ. ಮಾಧವ ಗಾಡ್ಗೀಳ್ ಅವರು 2011ರಲ್ಲಿ ಪಶ್ಚಿಮ ಘಟ್ಟಗಳ ಕುರಿತಾದ ಸಾಕಷ್ಟು ಸಂಶೋಧನೆಗಳನ್ನು ನಡೆಸಿ, ಸಮೀಕ್ಷೆಗಳನ್ನು ಮಾಡಿ, ಅಲ್ಲಿ ತಿರುಗಾಡಿ ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಆ ವರದಿಯಲ್ಲಿ ಪ್ರಮುಖವಾಗಿ 2 ಅಂಶಗಳನ್ನು ಉಲ್ಲೇಖಿಸಲಾಗಿತ್ತು. ಮೊದಲನೆಯದು, ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಪ್ರದೇಶದ ಪರಿಧಿಯಲ್ಲಿ ಕಲ್ಲು ಗಣಿಗಾರಿಕೆಯನ್ನ ನಿಲ್ಲಿಸಬೇಕು ಅನ್ನೋದು. ಎರಡನೆಯದು, ಈ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ, ಕಟ್ಟಡ, ಬ್ರಿಡ್ಜು, ಪೈಪ್ ಲೈನ್ಗಳು ಮುಂತಾದವುಗಳ ನಿರ್ಮಾಣ ಕಾಮಗಾರಿಯನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಆ ವರದಿಯಲ್ಲಿ ಅವರು ಹೇಳಿದ್ರು. ಹಾಗೆ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ 75% ಸೂಕ್ಷ್ಮ ಪ್ರದೇಶಗಳಿವೆ. ಆ ಪ್ರದೇಶಗಳನ್ನ ಆದಷ್ಟು ಖಾಲಿ ಮಾಡಿ ಮನುಷ್ಯನ ಹಸ್ತಕ್ಷೇಪದಿಂದ ಅವುಗಳನ್ನು ಮುಕ್ತಗೊಳಿಸಬೇಕು ಅಂತ ಕೂಡ ಮಾಧವ ಗಾಡ್ಗೀಳ್ ಕೇಂದ್ರಕ್ಕೆ ಸಲ್ಲಿಸಿದ್ದ ವರದಿಯಲ್ಲಿ ತಿಳಿಸಿದ್ರು. ಆದರೆ ಈ ವರದಿಗೆ ಪ್ರಮುಖವಾಗಿ ಕರ್ನಾಟಕ ಹಾಗೂ ಕೇರಳ ರಾಜ್ಯ ಸರ್ಕಾರಗಳು ವಿರೋಧವನ್ನು ವ್ಯಕ್ತಪಡಿಸಿದ್ವು. ಆ ಕಾರಣದಿಂದ ಮಾಧವ ಗಾಡ್ಗೀಳ್ ಅವರ ವರದಿ ಧೂಳಿಡಿದು ಕೂತ್ಕೊಳ್ಳೋ ಹಾಗಾಯ್ತು. ಇನ್ನು ಮಾಧವ ಗಾಡ್ಗೀಳ್ ಕೇರಳ ಹಾಗೂ ಕರ್ನಾಟಕದ ಮಟ್ಟಿಗೆ ಮರಣ ಶಾಸನವನ್ನೇ ಬರೆದು ಬಿಟ್ಟಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ವಾಸ ಮಾಡ್ತಿರೋರನ್ನ ಖಾಲಿ ಮಾಡಿಸಿದ್ರೆ ಅವರನ್ನೆಲ್ಲ ನಾವು ಎಲ್ಲಿಗೆ ಕಳುಹಿಸಬೇಕು, ಇದೆಲ್ಲ ಆಗೋ ಕೆಲಸನ ಅನ್ನೋ ಮಾತುಗಳು ರಾಜ್ಯ ಸರ್ಕಾರಗಳಿಂದ ಕೇಳಿ ಬಂತು. ಹೀಗಿರುವಾಗಲೇ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಮತ್ತೊಂದು ವರದಿಯನ್ನ ತರಿಸ್ಕೊಳ್ಳೋದಕ್ಕೆ ಸರ್ಕಾರಗಳು ಮುಂದಾದವು. ಅಲ್ಲಿ ಕಸ್ತೂರಿ ರಂಗನ್ ಅವರು ಒಂದಷ್ಟು ಸಂಶೋಧನೆಗಳನ್ನ, ಸಮೀಕ್ಷೆಗಳನ್ನ ಮಾಡಿ ಇನ್ನೂ ಒಂದು ವರದಿಯನ್ನ ಕೊಟ್ಟರು. ಅವರ ವರದಿಯಲ್ಲಿ ಪಶ್ಚಿಮ ಘಟ್ಟದ 50% ಪ್ರದೇಶಗಳು ಅತಿ ಸೂಕ್ಷ್ಮ ಪ್ರದೇಶಗಳಾಗಿವೆ ಅನ್ನೋ ಮಾಹಿತಿ ಹೊರಗಿಬಿತ್ತು. ಅಲ್ಲಿಗೆ ಮಾಧವ ಗಾಡ್ಗೀಳ್ ಅವರ ವರದಿಗಿಂತ ಕಸ್ತೂರಿ ರಂಗನ್ ಅವರ ವರದಿ 25% ಪ್ರದೇಶವನ್ನ ಅತಿ ಸೂಕ್ಷ್ಮ ವಲಯ ಅನ್ನೋ ಹಣೆಪಟ್ಟಿಯಿಂದ ಕೈಬಿಡ್ತು. ಹೋಗ್ಲಿ, ಸರ್ಕಾರಗಳು ಈ ವರದಿನಾದರೂ ಒಪ್ಪಿದ್ವಾ? ಅದು ಕೂಡ ಇಲ್ಲ. ಇಲ್ಲಿ ತಜ್ಞರು ಕೊಟ್ಟ ಯಾವುದೇ ವರದಿಯನ್ನ ಕೂಡ ಸರ್ಕಾರಗಳು ತಗೊಳ್ಳೋದಿಕ್ಕೆ ಹೋಗಲಿಲ್ಲ. ಯಾಕೆ ಅಂದ್ರೆ ಅವರಿಗೆ ಬೇಕಿದ್ದದ್ದು ಪಶ್ಚಿಮ ಘಟ್ಟವನ್ನು ಉಳಿಸೋದಲ್ಲ, ಬದಲಿಗೆ ಅಲ್ಲಿದ್ದ ವೋಟ್ ಬ್ಯಾಂಕು. ಪಶ್ಚಿಮ ಘಟ್ಟದಲ್ಲಿರೋರನ್ನ ಎಬ್ಬಿಸಿ ಅಲ್ಲಿಂದ ಹೊರ ಕಳಿಸೋದಿದೆಯಲ್ಲ, ಇದು ಸಾಕಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು, ಶ್ರೀಮಂತರು, ರಾಜಕಾರಣಿಗಳು ಏನಿದ್ದಾರೆ ಅವರಿಗೊಂದಷ್ಟು ನಷ್ಟವನ್ನು ಉಂಟು ಮಾಡುತ್ತೆ. ಈ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಂದಿ ಕಾಫಿ ಎಸ್ಟೇಟ್ ಓನರ್ಗಳಿದ್ದಾರೆ. ಆರೆಂಜು, ಸಾಂಬಾರು ಪದಾರ್ಥಗಳು ಸೇರಿದ ಹಾಗೆ ಸಾಕಷ್ಟು ಬೆಳೆಗಳನ್ನು ಅವರು ಬೆಳೀತಾ ಇದ್ದಾರೆ. ಅವರನ್ನೆಲ್ಲ ಖಾಲಿ ಮಾಡಿಸೋದು ಅಂದ್ರೆ ಅದು ಸಾಧ್ಯವಾಗೋ ಮಾತಾ? ಹೀಗಾಗಿ ಕಸ್ತೂರಿ ರಂಗನ್ ಅವರ ವರದಿ ಕೂಡ ಅಲ್ಲಿ ಮೂಲೆ ಸೇರ್ತು. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಈ ವರದಿಗಳು ಬಂದಾಗ ಇದರ ಬಗ್ಗೆ ಸರ್ಕಾರಗಳು ಹೆಚ್ಚಿನ ಗಮನವನ್ನು ಕೊಟ್ಟುಬಿಟ್ಟಿದ್ರೆ ಅಲ್ಲಿ ಸಾವಿರಾರು ಮಂದಿಯ ಪ್ರಾಣ ಉಳಿತಾ ಇತ್ತು. ಆದರೆ ಸರ್ಕಾರಗಳು ನಾನಾ ಕಾರಣಗಳಿಂದ ಅಲ್ಲಿ ಈ 2 ವರದಿಗಳನ್ನು ಧೂಳು ಹಿಡಿಯೋ ಹಾಗೆ ಮಾಡಿದ್ವು. ಹೀಗಾಗಿ ಆ ಭಾಗದಲ್ಲಿ ಇವತ್ತು ಅನಾಹುತಗಳು ಸಂಭವಿಸುತ್ತಲೇ ಇವೆ. ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಕೇರಳಗಳಲ್ಲಿ ಈ ಸಮಸ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ದಕ್ಷಿಣದ ಎಲ್ಲ ರಾಜ್ಯಗಳಿಗಿಂತಲೂ ಕೇರಳ ಅತಿ ಹೆಚ್ಚು ಅಪಾಯದಲ್ಲಿ ಸಿಲುಕ್ತಾ ಇದೆ. ಹೀಗಾಗಿ ಈಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ತಾ ಇದ್ದು ಪಶ್ಚಿಮ ಘಟ್ಟದ 56,000 ಚದುರ ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನ ಸೂಕ್ಷ್ಮ ವಲಯ ಅಂತ ಘೋಷಣೆ
ಘೋಷಿಸುವ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದಕ್ಕಾಗಿ ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನ ಮತ್ತೊಮ್ಮೆ ಕೇಂದ್ರ ಕೇಳಿದೆ. ಇದು ಯಾವಾಗ ಸಾಧ್ಯ ಆಗತ್ತೆ ಕಾದು ನೋಡಬೇಕು. ಕೇಳಿದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡ್ರೆ ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ಭೂಪ್ರದೇಶದಿಂದ ಜನರನ್ನು ಒಕ್ಕಲೆಬ್ಬಿಸಬೇಕಾಗಿ ಬರಬಹುದು ಅನ್ನೋದನ್ನ ನಾವು ನೋಡೋದಕ್ಕೂ ಮುನ್ನ ಈ ಪಶ್ಚಿಮ ಘಟ್ಟಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಹೇಳಿಬಿಡ್ತೀನಿ. ಪಶ್ಚಿಮ ಘಟ್ಟ ಭಾರತದಲ್ಲಿರೋ ಅತ್ಯಂತ ಪುರಾತನ ಪರ್ವತ ಶ್ರೇಣಿಯ ಪೈಕಿ ಪಶ್ಚಿಮ ಘಟ್ಟಗಳು ಕೂಡ ಒಂದು. ಹಾಗೆ ನೋಡಿದ್ರೆ ಭಾರತಕ್ಕೆ ಅತಿ ಹೆಚ್ಚು ಅಪಾಯವನ್ನು ತಂದೊಡ್ಡೋದು ಭಾರತದ ಅತಿ ಕಿರಿಯ ಪರ್ವತ ಶ್ರೇಣಿ ಹಿಮಾಲಯ. ಆ ನಂತರದ ಸ್ಥಾನದಲ್ಲಿರುವುದೇ ಪಶ್ಚಿಮ ಘಟ್ಟ. ಅಂದ್ರೆ ಈ ಪಶ್ಚಿಮ ಘಟ್ಟ ಅನ್ನೋದು ಹಿಮಾಲಯ ಪರ್ವತಗಳಿಗಿಂತಲೂ ಅತ್ಯಂತ ಪುರಾತನ ಪರ್ವತಗಳು. ಕೆಳಗೆ ಪಶ್ಚಿಮ ಘಟ್ಟ 1600 ಕಿಲೋಮೀಟರ್ ಉದ್ದ ಇದೆ. ಇನ್ನು ಈ ಪರ್ವತ ಶ್ರೇಣಿಯ ಒಟ್ಟು ವಿಸ್ತೀರ್ಣ 1,60,000 ಚದರ ಕಿಲೋಮೀಟರ್. ಗುಜರಾತ್ ಅಲ್ಲಿ ಪ್ರಾರಂಭ ಆಗುವ ಪಶ್ಚಿಮ ಘಟ್ಟ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು ಹಾಗೂ ಕೇರಳಗಳಲ್ಲಿ ಹರಡಿಕೊಂಡಿದೆ. ತಾಪ್ತಿ ನದಿಯ ದಂಡೆಯಿಂದ ಶುರುವಾಗುವ ಈ ಘಟ್ಟಗಳು ಕನ್ಯಾಕುಮಾರಿಯಲ್ಲಿ ಕೊನೆಗೊಳ್ಳುತ್ತವೆ. ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟ, ತಮಿಳುನಾಡಿನ ನೀಲಗಿರಿ ಬೆಟ್ಟಗಳ ಬಳಿಯಲ್ಲಿ ಈ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳ ಜೊತೆ ಬೆಸ್ಕೊಳ್ಳುತ್ತವೆ. ಈ ಪಶ್ಚಿಮ ಘಟ್ಟಗಳಲ್ಲಿ ಭೂಮಿಯ ಉಗಮದ ಕಥೆ ಕೇಳಿಬರುತ್ತೆ. ಯಾಕೆಂದ್ರೆ ಮಿಲಿಯಾಂತರ ವರ್ಷಗಳ ಹಿಂದೆ ಒಟ್ಟಾಗಿದ್ದ ಈ ಭೂಪದರಗಳು ಕ್ರಮೇಣ ಬೇರೆ ಬೇರೆಯಾಗಿ ವಿಂಗಡಣೆ ಆದವು. ಅದರಲ್ಲಿ ಗೋಂಡ್ವಾನಾದಿಂದ ಈ ಭೂಖಂಡ ಬೇರೆಯಾಗಿದೆ ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ. ಇನ್ನು ಪಶ್ಚಿಮ ಘಟ್ಟಗಳು ಸರಾಸರಿ 900 ಮೀಟರ್ನಿಂದ 1,500 ಮೀಟರ್ನಷ್ಟು ಎತ್ತರ ಇವೆ. ಕೇರಳದ ಆನಮುಡಿ ಪರ್ವತ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರದ ಪರ್ವತ ಅನ್ನಿಸ್ಕೊಳ್ಳುತ್ತೆ. ಅದು 2,695 ಮೀಟರ್ಗಳಷ್ಟು ಎತ್ತರ ಇದೆ. ಇನ್ನು ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಪಾಲ್ಘಾಟ್ ಗ್ಯಾಪ್ ಇದೆ. ಅದು ಅರಬ್ಬಿ ಸಮುದ್ರದ ಮೂಲಕ ದಕ್ಷಿಣ ಒಳನಾಡಿಗೆ ಮಾನ್ಸೂನ್ ಮಾರುತಗಳು ಬಂದು ತಲುಪೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಬೆಂಗಳೂರಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಮಳೆ ಬರೋದಕ್ಕೆ ಕಾರಣ ಆಗ್ತಾ ಇರೋದೇ ಈ ಪಾಲ್ಘಾಟ್ ಗ್ಯಾಪ್. ಹಾಗೆಯೇ ಈ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ನದಿಗಳು ಭಾರತದ 40% ಭೂಮಿಯನ್ನು ಕಾಪಾಡ್ತಾ ಇವೆ. ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರಾ, ಪೆರಿಯಾರ್ನಂಥ ನದಿಗಳು ಈ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ. ಇಲ್ಲಿನ ವಿಶೇಷ ಅಂದ್ರೆ ಈ ಘಟ್ಟಗಳಲ್ಲಿ ಹುಟ್ಟುವ ಕೆಲ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಹಾಗೇನೆ ಇನ್ನಷ್ಟು ನದಿಗಳು ಬಂಗಾಳ ಕೊಲ್ಲಿಯನ್ನು ಕೂಡ ಸೇರುತ್ತವೆ. ಇಂಥ ಪಶ್ಚಿಮ ಘಟ್ಟಗಳು ಬಯೋಡೈವರ್ಸಿಟಿಯ ಹಾಟ್ಸ್ಪಾಟ್ ಅಂತ ಗುರುತಿಸಿಕೊಳ್ಳುತ್ತವೆ. ಹಾಗೇನೆ 2012ರಿಂದ ಪಶ್ಚಿಮ ಘಟ್ಟಗಳನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ಗೆ ಕೂಡ ಸೇರಿಸಲಾಗಿದೆ. ಹೀಗೆ ಜಗತ್ತಿನ ಸಾಕಷ್ಟು ರಹಸ್ಯಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರುವ ಪಶ್ಚಿಮ ಘಟ್ಟಗಳು ಈಗ ಭೀಕರವಾಗಿ ವರ್ತಿಸ್ತಾ ಇವೆ. ಅವುಗಳ ಆಟಕ್ಕೆ ಸಹಸ್ರಾರು ಮಂದಿ ಬಲಿ ಕೂಡ ಆಗ್ತಾ ಇದ್ದಾರೆ. ಗೆಳೆಯರೆ, ಪಶ್ಚಿಮ ಘಟ್ಟಗಳ 1,60,000 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣದ ಭೂಮಿಯಲ್ಲಿ ಕೇಂದ್ರ ಸರ್ಕಾರ 56,000 ಚದರ ಕಿಲೋಮೀಟರ್ನಷ್ಟು ಭೂಮಿಯನ್ನ ಸೂಕ್ಷ್ಮ ವಲಯ ಅಂತ ಗುರುತಿಸುವುದಕ್ಕೆ ಮುಂದಾಗ್ತಾ ಇದೆ. ಇದರಲ್ಲಿ ಈಗ ಭೂಕುಸಿತಕ್ಕೆ ತುತ್ತಾಗಿರುವ ಕೇರಳದ ವೈನಾಡು ಜಿಲ್ಲೆಯ 2 ತಾಲ್ಲೂಕುಗಳಲ್ಲಿರುವ 13 ಗ್ರಾಮಗಳು ಒಳಗೊಂಡಂತೆ 9,993.7 ಚದರ ಕಿಲೋಮೀಟರ್, ಗುಜರಾತ್ನ 449 ಚದರ ಕಿಲೋಮೀಟರ್, ಮಹಾರಾಷ್ಟ್ರದ 17,340 ಚದರ ಕಿಲೋಮೀಟರ್, ಗೋವಾದಲ್ಲಿ 1,460 ಚದರ ಕಿಲೋಮೀಟರ್, ಕರ್ನಾಟಕದಲ್ಲಿ 20,668 ಚದರ ಕಿಲೋಮೀಟರ್ ಹಾಗೂ ತಮಿಳುನಾಡಲ್ಲಿ 6,914 ಚದರ ಕಿಲೋಮೀಟರ್ನಷ್ಟು ಪಶ್ಚಿಮ ಘಟ್ಟಗಳನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಿಸೋದಕ್ಕೆ ಸಿದ್ಧ ಇರುವುದಾಗಿ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಈ ಬಗ್ಗೆ ಯಾರಿಗಾದರೂ ತಕರಾರಿದ್ರೆ, ನಿಮ್ಮ ಸಲಹೆ ಸೂಚನೆಗಳು ಏನಾದರೂ ಇದ್ರೆ ಅವುಗಳನ್ನು 60 ದಿನಗಳ ಒಳಗಾಗಿ ಸಲ್ಲಿಸಿ ಅನ್ನುವ ಮಾಹಿತಿಯನ್ನು ಕೂಡ ಕೇಂದ್ರ ಸರ್ಕಾರ ಹಂಚಿಕೊಂಡಿದೆ. ಒಂದು ವೇಳೆ ಹೀಗೇನಾದರೂ ಆದ್ರೆ ಪಶ್ಚಿಮ ಘಟ್ಟಗಳಲ್ಲಿನ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಿಸಿದ್ದೇ ಆದಲ್ಲಿ ಅಲ್ಲೆಲ್ಲ ಸಂಪೂರ್ಣವಾಗಿ ಕಲ್ಲು ಗಣಿಗಾರಿಕೆಯನ್ನ ಹಾಗೂ ಇನ್ಯಾವುದೇ ರೀತಿಯ ಗಣಿಗಾರಿಕೆಯನ್ನ ನಿಷೇಧಿಸಬೇಕಾಗಿ ಬರುತ್ತೆ. ಅದಕ್ಕೂ ಒಂದಷ್ಟು ಅವಧಿಯನ್ನು ಕೊಡಲಾಗುತ್ತೆ ಅನ್ನೋದನ್ನ ಕೇಂದ್ರ ಹೇಳಿದೆ. ಈಗಿರುವ ಕಲ್ಲು ಗಣಿಗಾರಿಕೆಗಳು ಮುಂದಿನ 5 ವರ್ಷದಲ್ಲಿ ಮುಕ್ತಾಯ ಆಗಬೇಕು. ಒಂದು ವೇಳೆ ಅವರ ಪರವಾನಗಿ 2 ವರ್ಷದಲ್ಲಿ ಮುಗಿಯೋದೇ ಆದ್ರೆ ಆ ನಂತರ ಕಲ್ಲು ಗಣಿಗಾರಿಕೆಗಳಿಗೆ ಪರ್ಮಿಟ್ ಅನ್ನ ಕೊಡಬಾರದು. ಈ 2ರಲ್ಲಿ ಯಾವುದು ಮೊದಲಾಗುತ್ತೋ ಅದನ್ನು ಒಪ್ಕೋಬೇಕು ಅಂತ ಇದರಲ್ಲಿ ತಿಳಿಸಲಾಗಿದೆ. ಹಾಗೇನೆ ಪಶ್ಚಿಮ ಘಟ್ಟದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳನ್ನ ನಿರ್ಮಿಸುವ ಹಾಗಿಲ್ಲ. ಸದ್ಯಕ್ಕಲ್ಲಿರೋ ಯೋಜನೆಗಳನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಅವನ್ನ ಮಾತ್ರ ಮುಂದುವರಿಸಿಕೊಂಡು ಹೋಗಬಹುದು ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು ಈ ಅಧಿಸೂಚನೆಯನ್ನ ಕೇರಳದ ವೈನಾಡಲ್ಲಿ ಭೂಕುಸಿತ ಸಂಭವಿಸಿದ ಮರುದಿನವೇ ಬಿಡುಗಡೆ ಮಾಡಲಾಗಿದೆ. ಇನ್ನು 60 ದಿನಗಳಲ್ಲಿ ಪಶ್ಚಿಮ ಘಟ್ಟಗಳ ಭವಿಷ್ಯ ಏನಾಗುತ್ತೆ ಅನ್ನೋದು ಅರ್ಥ ಆಗುತ್ತೆ.
ಗೆಳೆಯರೆ, ನಮಗೆ ಹುಲಿ ಸಂರಕ್ಷಣಾ ಯೋಜನೆ ನೆನಪಿದೆ ಅಲ್ವಾ? ಈ ಹುಲಿ ಯೋಜನೆಯ ಕಾರಣದಿಂದ ಕಾಡುಗಳಲ್ಲಿ ಅನಾದಿ ಕಾಲದಿಂದ ವಾಸ ಮಾಡ್ತಿದ್ದ ಜನರನ್ನ ಅಲ್ಲಿಂದ ಒಕ್ಕಲೆಬ್ಬಿಸಬೇಕಾಗಿ ಬಂತು. ಅವರಿಗೆ ಬೇರೆ ಬೇರೆ ಕಡೆಗಳಲ್ಲಿ ಸೂಕ್ತ ಜಮೀನುಗಳನ್ನು ಕೊಟ್ಟರು. ಅವರನ್ನ ಪಟ್ಟಣ ಹಾಗೂ ನಗರ ಪ್ರದೇಶಗಳಿಗೆ ಕರ್ಕೊಂಡು ಬಂದು ನೆಲೆ ನಿಲ್ಲೋ ಹಾಗೆ ನೋಡಿಕೊಂಡ್ರು. ಹಾಗೇನೆ ಕಾಡಲ್ಲಿ ವಾಸ ಇದ್ದ ಹಕ್ಕಿ ಪಿಕ್ಕಿ ಜನಾಂಗವನ್ನ, ಇತರೆ ಆದಿವಾಸಿಗಳನ್ನ ಟೈಗರ್ ರಿಸರ್ವ್ಗಳಿಂದ ಎತ್ತಂಗಡಿ ಮಾಡಲಾಯಿತು. ಅಷ್ಟೇ ಅಲ್ಲದೆ ಕೆಲ ಕಡೆಗಳಲ್ಲಿ ಫಾರೆಸ್ಟ್ ಆಫೀಸುಗಳನ್ನು ಕೂಡ ಕ್ಲೋಸ್ ಮಾಡಿಸಿ ಕಾಡಿಂದ ಅವುಗಳನ್ನು ಹೊರಗೆ ತಂದಿಟ್ರು. ಹೀಗೆ ಹುಲಿ ಸಂರಕ್ಷಿತ ಅಭಯಾರಣ್ಯಕ್ಕಾಗಿ ಇಷ್ಟೆಲ್ಲ ಕಷ್ಟಪಟ್ಟಿರೋ ಸರ್ಕಾರಗಳು ಈಗ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಏನು ಮಾಡೋದು? ಈ ಪಶ್ಚಿಮ ಘಟ್ಟಗಳಲ್ಲಿ ಈಗ ಉಳ್ಕೊಂಡಿರೋರಲ್ಲಿ ಕೇವಲ ಬಡವರು ಮಾತ್ರ ಇಲ್ಲ, ಅಲ್ಲಿ ಜಮೀನ್ದಾರರಿದ್ದಾರೆ, ಪ್ರಭಾವಿಗಳಿದ್ದಾರೆ, ರಾಜಕಾರಣಿಗಳಿಗೆ ಸೇರಿದ 100 ಎಕರೆ ಭೂಮಿ ಇದೆ, ಐಷಾರಾಮಿ ರೆಸಾರ್ಟ್ಗಳಿವೆ. ಇವೆಲ್ಲ ಒಂದು ರಾಜಕಾರಣಿಗಳಿಗೆ ಸೇರಿವೆ ಅಥವಾ ಅವರ ಹಿಂಬಾಲಕರು ಚುನಾವಣೆಗಳಲ್ಲಿ ಹಣ ಕೊಡೋ ಶ್ರೀಮಂತರ ಮಾಲೀಕತ್ವದಲ್ಲಿವೆ. ಹೀಗಾಗಿ ಇಲ್ಲಿಗೆ ರಾಜ್ಯ ಸರ್ಕಾರಗಳು ಕೈ ಹಾಕೋದಿಕ್ಕೆ ಇಷ್ಟು ವರ್ಷ ಹೋಗಿರಲಿಲ್ಲ. ಆದ್ರೆ ಈಗೊಂದಷ್ಟು ಅನಾಹುತಗಳು ಆಗ್ತಾ ಇವೆ ನೋಡಿ. ಇದನ್ನ ನೋಡಿದ ನಂತರ ಆದರೂ ಸರ್ಕಾರಗಳು ಒಂದಿಷ್ಟು ಬುದ್ಧಿ ಕಲಿಬೇಕು. ಪಶ್ಚಿಮ ಘಟ್ಟಗಳನ್ನ ಉಳಿಸೋದಿಕ್ಕೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯನೋ ಅದೆಲ್ಲವನ್ನ ಮಾಡುವ ನಿರ್ಧಾರವನ್ನ ಕೈಗೊಳ್ಳಬೇಕು. ಹಾಗಾಗದೆ ಇಲ್ಲಿ ಕೂಡ ವೋಟ್ ಬ್ಯಾಂಕ್ ರಾಜಕಾರಣವನ್ನು, ಲಾಭದಾರಿಕೆಯ ರಾಜಕಾರಣವನ್ನು ಮಾಡೋದಕ್ಕೆ ಹೋದ್ರೆ ಪಶ್ಚಿಮ ಘಟ್ಟ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಪ್ರಾಣಗಳನ್ನ ಬಲಿ ತಗೊಳ್ಳುತ್ತೆ ಅನ್ನೋದನ್ನ ಹೇಳೋದಕ್ಕೆ ಬರೋದಿಲ್ಲ. ಕೆಟ್ಟ ಮೇಲಾದರೂ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬಂದಂತೆ ಕಾಣ್ತಾ ಇದೆ. ಅದೇ ತರ ರಾಜ್ಯ ಸರ್ಕಾರಗಳಿಗೂ ಒಂದಿಷ್ಟು ಬುದ್ಧಿ ಅನ್ನೋದಿದ್ರೆ ಇಲ್ಲಿ ಪರಿಸರ ಸೂಕ್ಷ್ಮ ವಲಯ ಜಾರಿಗೆ ಬರುತ್ತೆ. ಇನ್ನು ಈ ಅಧಿಸೂಚನೆಯನ್ನ ಒಪ್ಪಿಕೊಂಡ್ರೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಹರಡಿಕೊಂಡಿರುವ ಬೆಳಗಾವಿ, ಉತ್ತರ ಕನ್ನಡ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳ ಸಾಕಷ್ಟು ಭೂಭಾಗವನ್ನ ಅಭಿವೃದ್ಧಿ ಕಾಮಗಾರಿಗಳಿಂದ ಮುಕ್ತ ಮಾಡಬೇಕಾಗಿ ಬರಬಹುದು. ಹೀಗಾದಾಗ ಸರ್ಕಾರ ಅಲ್ಲಿನ ಜನಕ್ಕೆ ಸೂಕ್ತ ಜಾಗಗಳನ್ನು ಒದಗಿಸಿಕೊಡಬೇಕಾಗಿ ಬರುತ್ತೆ. ಅಲ್ಲಿನ ಜನರನ್ನ ಬೇರೆ ಕಡೆಗೆ ಕರ್ಕೊಂಡು ಬಂದು ಅಲ್ಲಿ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಹೀಗಾದಾಗ ಮಾತ್ರ ಜನ ಕೂಡ ಪಶ್ಚಿಮ ಘಟ್ಟಗಳಿಂದ ಹೊರಗೆ ಬರ್ತಾರೆ. ಇಲ್ಲದೇ ಇದ್ರೆ ಅವರನ್ನ ಖಾಲಿ ಮಾಡಿಸೋದು ಕೂಡ ಕಷ್ಟ ಆಗುತ್ತೆ. ಇದು ಗೆಳೆಯರೆ, ಕೇಂದ್ರ ಸರ್ಕಾರ ಪಶ್ಚಿಮ ಘಟ್ಟದಲ್ಲಿ ಸೂಕ್ಷ್ಮ ಪರಿಸರ ವಲಯಗಳ ರಚನೆಗೆ ಅಧಿಸೂಚನೆಯನ್ನ ಹೊರಡಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.